ಹಾಯ್ ಹಲೋ ನಮಸ್ಕಾರ. ಸೊ ದಾವಣಗೆರೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ರಾಮೋಣಕೋ ಸರ್ಕಲ್ ಹಿಂಭಾಗದಲ್ಲಿ ಒಂದು ಹಳೆಯ ಹೋಟೆಲ್ ಇದೆ. ಅದು ತುಂಬಾ ಹೆಸರು ಮಾಡಿದೆ. ಸೊ ಅಂಥ ಹೋಟೆಲ್ ಯಾವುದು ಅಂದ್ಕೊಂಡ್ರ, ಅದೇ ಸೋಮೇಶ್ವರ ಖಾನಾವಳಿ. ಹಾಗಾದರೆ ಮತ್ತೆ ಯಾಕೆ ತಡ, ಆ ಹೋಟೆಲ್ ರುಚಿ ಹೇಗಿರುತ್ತೆ, ಅಲ್ಲಿ ಬರ್ತಕ್ಕಂಥ ಗ್ರಾಹಕರು ಏನೆಲ್ಲ ಹೇಳ್ತಾರೆ, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಜಗದೀಶ್ ಶೆಮ್ಮಿಕ್ಕೆ ಅಂತ ಅವ್ರ ವಕೀಲರು ಡೈಲಿ ಊಟಕ್ಕೆ ಬರ್ತಾ ಇರ್ತವೆ ಈ ಹೋಟ್ಲಿಗೆ. ಇಲ್ಲಿ ರೊಟ್ಟಿ ಊಟ ಅಂತ, ಚಪಾತಿ ಊಟ, ಹೋಳಿಗೆ ಊಟ ತುಂಬ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರಲ್ಲ ನೋಡಿ ಕಸ್ಟಮರ್ಗೆಲ್ಲ. ಚೆನ್ನಾಗಿದೆ ಹೋಟೆಲ್, ಬಗ್ಗೆನೇ ಅದು ಸಮಸ್ಯೆ ಇಲ್ಲ. ಫುಡ್ಡೆಲ್ಲ ಚೆನ್ನಾಗಿರುತ್ತಲ್ಲ, ಎಲ್ಲ ಚೆನ್ನಾಗಿ. ಥ್ಯಾಂಕ್ ಯು. ಇಲ್ಲೆಲ್ಲ ಸ್ಪೆಷಲ್ ನಾವು ಡೈಲಿ ಊಟಕ್ಕೆ ಬರ್ತೀವಿ. ಇಲ್ಲಿ ಮುದ್ದೆ ಊಟ ಸಿಗ್ತೈತಿ, ಚಪಾತಿ, ರೊಟ್ಟಿ ಮತ್ತು ಹೋಳಿಗೆ, ಶನಿವಾರಕ್ಕೊಮ್ಮೆ ಬಿರಂಜಿ ಚೆನ್ನಾಗಿರ್ತೈತಿ. ಭಾಳ ಹಳೆಯ ಹೋಟೆಲ್, ನಾವು ಭಾಳ ಹಳಬ್ರಿ ಹೋಟ್ಲ್. ಕ್ವಾಲಿಟಿ ಚೆನ್ನಾಗಿರ್ತದೆ. ಎಲ್ಲ ರಾ ರೈಸ್ ತರ್ತಾರೆ, ಅಕ್ಕಿ ರಾ ರೈಸ್ ಚೆನ್ನಾಗಿರ್ತದೆ. ಪತಿಯಪ್ಪ ರೆಡ್ಡಿ. ನಮ್ಮ ಹೆಸರು ನಟೇಶ್ ಅಂತ. ಇಲ್ಲೇ ನಮ್ಮದು ಶಾಮ್ನೂರು ಡಾಲರ್ಸ್ ಕಾಲೋನಿಗಿರೋದು ಮನೆ. ಇಲ್ಲಿ ನಾವು ತಾಲೂಕು ಆಫೀಸಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ಸರ್ವೇರ್ ನಾವು. ಇಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತೀವಿ ಊಟಕ್ಕೆ. ಊಟ ಚೆನ್ನಾಗಿರ್ತದೆ, ಎಲ್ಲ ಥರದ ವೆಜ್ ಊಟ ಎಲ್ಲ ಸಿಗುತ್ತೆ. ರೈಸು ಒಳ್ಳೆ ರೈಸು ಇಲ್ಲಿ ಸಿಗುತ್ತೆ. ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ. ಚೆನ್ನಾಗಿ ಅಡುಗೆ ಎಲ್ಲ ಥರದ ಊಟನೂ ಸಿಗುತ್ತೆ. ಎಲ್ಲರೂ ಬಂದು ಇಲ್ಲೇ ಊಟ ಮಾಡಿ, ಚೆನ್ನಾಗಿರುತ್ತೆ ಊಟ. ಹೇಳಿ ಮೇಡಮ್. ಅಂತೇಳಿ ಇಲ್ಲಿ ಸೋಮೇಶ್ವರದಲ್ಲಿ ಊಟ ಚೆನ್ನಾಗಿರುತ್ತೆ. ಹೋಳಿಗೆ ಊಟ ಸ್ಪೆಷಲ್ಲು, ಮುದ್ದೆ, ಚಪಾತಿ, ರೊಟ್ಟಿ, ರೈಸ್ ಎಲ್ಲ ಕೊಡ್ತಾರೆ. ಮತ್ತು ಒಂದು ವಿಶೇಷತೆ ಅಂತ ಹೇಳಿದರೆ ಸರ್ವಿಂಗ್ ಚೆನ್ನಾಗಿದೆ. ಯಾಕೆ ಮೇಡಮ್, ನಿಮ್ಮ ಮನೆಯಲ್ಲಿ ಮಾಡ್ತಿರಲ್ಲ ಅದ್ರ ಟೇಸ್ಟ್ ಬರೋಲ್ವಾ? ಅದು ಬರುತ್ತೆ. ಹಾಂ, ಆ ಟೇಸ್ಟ್ ಅದು ಮನೇದು ಊಟ ಮಾಡೋದು ಸಾಕಾಗಿರುತ್ತಲ್ಲ, ಒಂದು ಸ್ಪೆಷಲಾಗಿ ಬಂದಿರುತ್ತೆ. ಹಾಂ ಹಾಂ. ಯಾವಾಗಲೂ ಬರ್ತಿರ್ತೀರಾ ಮೇಡಮ್? ಹಾಂ 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 ಹಾಂ. ಒಟ್ಟು ಚೆನ್ನಾಗಿದೆ ಮೇಡಮ್ ಊಟ? ಚೆನ್ನಾಗಿದೆ ಸರ್. ಹಾಂ, ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಅನೂಪ್ ಅಂತ. ಇಲ್ಲಿ ಸುಮಾರು ವರ್ಷದಿಂದ ಬರ್ತಿದ್ದೀವಿ. ಈ ಮಂಡೇ ಸ್ಪೆಷಲಾಗಿ ಹೋಳಿಗೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಮನೆ ಊಟ ಇದ್ದಂಗೆ ಇರುತ್ತೆ. ಡಿಫ್ರೆಂಟ್ ಪಲ್ಯ ಅದೆಲ್ಲ ಕೊಡ್ತಾರೆ. ಮತ್ತು ಶನಿವಾರ ಬೀರಂಜಿ ರೈಸ್ ಇರುತ್ತೆ. ಎಲ್ಲ ಮನೆ ಊಟ ಇದ್ದಂಗೆ ಇರುತ್ತೆ. ಅವೆಲ್ಲ ಬಂದು ಇಲ್ಲಿ ಟೇಸ್ಟ್ ಮಾಡಬೇಕು ಅಂತ ವಿನಂತಿ ಮಾಡ್ತೀನಿ. ಧನ್ಯವಾದ. ಇಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ. ತುಂಬ ವರ್ಷದಿಂದನೇ ಇಲ್ಲಿ ಬರ್ತಾಯಿದ್ದೀವಿ. ಇಲ್ಲಿ ಎಲ್ಲ ಥರದ ಊಟಗಳು ಚೆನ್ನಾಗಿರುತ್ತೆ. ಇವತ್ತು ಆ್ಯಕ್ಚುಲಿ ನಮ್ಮ ಆಫೀಸ್ ಸ್ಟಾಫ್ನೆಲ್ಲ ಕರ್ಕೊಂಬಂದು ಇಲ್ಲಿ ಊಟ ಮಾಡಿಸ್ತಾ ಇದ್ದೀವಿ. ಸೊ ಊಟ ಚೆನ್ನಾಗಿರುತ್ತೆ. ಯಾವುದು ಹೋಳಿಗೆ ಆಗಲಿ ಅಥವಾ ಮುದ್ದೆ ಊಟ, ಚಪಾತಿ ಊಟಗಳು ಎಲ್ಲ ಊಟನೂ ಚೆನ್ನಾಗಿರುತ್ತೆ. ತುಂಬ ಇಷ್ಟ ಆಗುತ್ತೆ ಊಟ. ಇಷ್ಟಪಟ್ಟು ಊಟ ಮಾಡ್ಬೋದು, ಚೆನ್ನಾಗಿರುತ್ತೆ. ಸೋಮೇಶ್ವರ ಹೋಟೆಲ್ಲಿ ಊಟ ಚೆನ್ನಾಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಸೋಮವಾರದಿಂದ ಶನಿವಾರ ತನಕ ಹೋಳಿಗೆ ಊಟ ರೆಗ್ಯುಲರ್ ಡೈಲಿ ಇರುತ್ತೆ. ಹೋಳಿಗೆ ಮಾತ್ರ ಭಾಳ ಟಾಪ್ ಒನ್ ಚೆನ್ನಾಗಿರುತ್ತೆ. ಭಾನುವಾರ ಮಧ್ಯಾಹ್ನ ಅಷ್ಟೇ ಇರುತ್ತೆ. ಇನ್ನು ಉಳಿದ ದಿವಸ ಡೇ ಆ್ಯಂಡ್ ನೈಟ್ 2 ಹೊತ್ತು ಇರುತ್ತೆ. ಶನಿವಾರ ಬಿರಿಯಾನಿ ರೈಸು ಇರುತ್ತೆ. ಅದು ಭಾಳ ಚೆನ್ನಾಗಿ ಬಿರಿಯಾನಿ ರೈಸ್ ಮಾತ್ರ ಭಾಳ ಟಾಪ್ ಒನ್ ಇರುತ್ತೆ. ಕ್ವಾಲಿಟಿ, ಹೈಜೆನಿಕ್ ಭಾಳ ಚೆನ್ನಾಗಿರುತ್ತೆ. ಆಮೇಲೆ ಊಟ ಮಾಡಿದರೆ ಗ್ಯಾಸ್ಟ್ರಿಕ್ಕು ಏನೂ ಆಗೋದಿಲ್ಲ. ರೈಸ ರವಿ ಅಂತಂದು ಆದರ್ಶ್ ಮೆಡಿಕಲ್. ನಾವು ಹೋಳಿಗೆ ಊಟಕ್ಕೆ ಬರ್ತಾ ಇರ್ತೀವಿ ಸೋಮವಾರ. ಫ್ಯಾಮಿಲಿ ಮತ್ತು ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಬರ್ತಾ ಇರ್ತೀವಿ. ಇಲ್ಲಿ ಎಲ್ಲ ಐಟಮ್ಗಳು ಸಿಗುತ್ತೆ. ಮುದ್ದೆ, ತಂಬುಳಿ, ಒಳಗೆ ರೊಟ್ಟಿ, ಚಪಾತಿ, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಏನು ಕೇಳಿದ್ರು ಕೊಡ್ತಾರೆ. ಒಳ್ಳೆ ಸರ್ವಿಸ್ ಇದೆ.
ಒಳ್ಳೆ ರುಚಿ ಅಂತ ಊಟ ಇದೆ. ಮತ್ತೆಲ್ಲ ಆಯಿಲಲ್ಲಿ ಒಳ್ಳೆ ಆಯಿಲ್ ಮಾಡ್ತಾರೆ, ಒಳ್ಳೆ ತರಕಾರಿಗಳು, ಒಳ್ಳೆ ರೈಸು, ರೈಸು ತುಂಬ ಚೆನ್ನಾಗಿರುತ್ತೆ. ಎಷ್ಟು ಬೇಕಾದರೂ ಊಟ ಮಾಡ್ತಾರೆ. ಬಾಳೆದೆಲೆಯಲ್ಲಿ ಊಟ ಆಗುತ್ತೆ. ರೇಟೆಲ್ಲ ಹೆಂಗಿದೆ ಸರ್? ಆಯ್ತು ಸರ್, ರೇಟೆಲ್ಲ ಹೆಂಗಿದೆ? ರೇಟು ಭಾಳ ರೀಸನಬಲ್ ಇದೆ. ಅಷ್ಟು ಒಳ್ಳೆ ಊಟಕ್ಕೆ ಅದು ದುಡ್ಡು ಕೊಡ್ಬೋದು. ಅದು ಭಾಳ ರೀಸನಬಲ್ಲೇ. ಚೆನ್ನಾಗಿದೆ ನಾವು ಚೆನ್ನಾಗಿದೆ ಹೋಟ್ಲು. ಪ್ರತಿ ಸಾರಿ ಯಾವಾಗಲೂ ರಶ್ ಇರುತ್ತೆ, ಸೀಟೇ ಸಿಗಲ್ಲ. ಒಂದೊಂದು ಸರಿ ಪೂರಕ್ಕೆ ಸೀಟ್ ಸಿಗಲ್ಲ, ನಾವು ವೆಯ್ಟ್ ಮಾಡಬೇಕು. ನಮ್ಮ ಹೆಸರು? ಸರ್, ನನ್ನ ಹೆಸರು ಪರಮೇಶ್ವರಪ್ಪ ಅಂತ ಹೇಳಿ, ಸೋಮೇಶ್ವರ ಖಾನಾವಳಿ ಮಾಲೀಕರು ನಾವು. ನಮ್ಮ ಹೋಟೆಲಿಂದು ವಿಶೇಷತೆ ಊಟ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಹೋಳಿಗೆ, ರೊಟ್ಟಿ, ಮುದ್ದೆ, ಚಪಾತಿ. ಆಮೇಲೆ ಶನಿವಾರ ದಿವಸ ಬ್ರೆಂಜ್ ಊಟ ಮಾಡ್ತಾಯಿದ್ದೀವಿ. ಒಳ್ಳೆ ಊಟ ತುಂಬ ಚೆನ್ನಾಗಿದೆ ಸರ್. ಆಮೇಲೆ ರೈಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೀವಿ. ಕಸ್ಟಮರ್ ಕೂಡ ನಮಗೆ ಇದೇ ಒಂದು ಒಳ್ಳೆ ರೀತಿಯಿಂದನೇ ಬರ್ತಾರೆ, ಹೋಗ್ತಾರೆ. ಸರ್ವಿಸ್ ಚೆನ್ನಾಗಿದೆ ಸರ್. ಯಾವಾಗಲೂ ಜನ ಹಿಂಗೆ ಇರುತ್ತೆ. ಡೈಲಿ ಎಷ್ಟು ಹೋಳಿಗೆ ಮಾಡ್ತಾರೆ ಸರ್? ಎಷ್ಟು ಕೆ ಜಿ ಡೈಲಿ ಅಂದರೆ ಒಂದು 3-4 kg ಹೋಗುತ್ತೆ. ಅದು ರೊಟ್ಟಿ, ಮುದ್ದೆ, ಚಪಾತಿ 3 ಇರುತ್ತೆ. ಡೈಲಿ ಒಂದು 100. ಸೊ ನೋಡಿದ್ರಲ್ಲ ವೀಕ್ಷಕರೇ, ಹೈಜಿನಿಕ್ ಫುಡ್ ಜೊತೆಗೆ ಒಂದಷ್ಟು ಊಟದ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ಆ ಒಂದು ರುಚಿಕಟ್ಟಾದ ಊಟಗಳ ಬಗ್ಗೆ ಒಂದಷ್ಟು ಗ್ರಾಹಕರು ಹೇಳಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ. ಇದ್ದ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ DVG 1 ನ್ಯೂಸ್ ದಾವಣಗೆರೆ.